ಮೆಥಡ್ ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೀರಿನ ಕುದಿಲಿಕ್ಕೆ ಇಟ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರುವಂತ ತೊಗರಿಬೇಳೆ, ಸ್ವಲ್ಪ ಅರಿಶಿನ ಪುಡಿ, ತುಪ್ಪನ ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ಮ್ಯಾಶ್ ಆಗೋ ತರ ಬೆಂದ್ರೆ ಸಾಕಾಗುತ್ತೆ. ನಂತರ ನೀರನ್ನೆಲ್ಲ ಶೋಧಿಸ್ಕೊಂಡು ಅದಕ್ಕೆ ಬೆಲ್ಲನ ಕರಗಿಸಿ ಅದನ್ನು ಕೂಡ ಶೋಧಿಸ್ಕೊಂಡು ಇದನ್ನ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. 10 ನಿಮಿಷ ಕುದಿಸ್ಕೊಳ್ತಾ ಇದ್ದಂಗೆನೆ ಈ ತರ ಗಟ್ಟಿಯಾಗಿರುತ್ತೆ. ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಉಂಡೆ ತರ ರೆಡಿ ಮಾಡ್ಕೊಂಡು ಹೂರ್ಣನ ರೆಡಿ ಮಾಡ್ಕೋಬೇಕು. ನಂತರ ಕಣ್ಕ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಒಂದು ಪ್ಲಾಸ್ಟಿಕ್ ಶೀಟ್ಗೆ ಕಣ್ಕನ್ನ ಹಾಕಿ ಈ ತರ ಸ್ಪ್ರೆಡ್ ಮಾಡಿ ಮಧ್ಯದಲ್ಲಿ ಈ ಬೇಳೆ ಹೂರ್ಣನ ಹಾಕಿ ಈ ತರ ಕ್ಲೋಸ್ ಮಾಡ್ಕೊಂಡು ಎಕ್ಸ್ಟ್ರಾ ಏನಾದ್ರೂ ಹಿಟ್ಟಿತ್ತು ಅಂದ್ರೆ ಅದನ್ನ ತೆಗೆದ್ಬಿಟ್ಟು ನಂತರ ಅದ್ರ ಮೇಲೆ ಇನ್ನೊಂದು ಶೀಟ್ನ ಅಂದ್ರೆ ಪ್ಲಾಸ್ಟಿಕ್ ಶೀಟ್ನ ಹಾಕಿ ಚೆನ್ನಾಗಿ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೋಬಹುದು. ನಾರ್ಮಲ್ ಆಗಿ ಸ್ವಲ್ಪ ಬೇಳೆ ಒಬ್ಬಟ್ಟನ್ನ ಮಂದವಾಗಿ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಯಾವ ತರ ಬೇಕು, ತೆಳುವಾಗಿ ಬೇಕಿದ್ರೆ ತೆಳುವಾಗಿ, ಮಂದವಾಗಿ ಬೇಕಿದ್ರೆ ಮಂದವಾಗಿ ಮಾಡ್ಕೊಂಡು ಕಾದಿರುವಂತ ಹೆಂಚ್ ಮೇಲೆ ಹಾಕಿ ತುಪ್ಪ ಅಥವಾ ಎಣ್ಣೆನ ಹಾಕಿ ಎರಡೂ ಸೈಡು ಕೂಡ ಈ ತರ ಬೇಯಿಸ್ಕೊಂಡ್ರೆ ಬೇಳೆ ಒಬ್ಬಟ್ಟು ರೆಡಿ ಆಗಿರುತ್ತೆ.